ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಸುಲ್ತಾನಪುರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಅಡಿಯಲ್ಲಿ ಸುಮಾರು 155.40 ಲಕ್ಷ ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಲಾದ 10 ಕೊಠಡಿಗಳನ್ನು ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣನವರು ಮತ್ತು ಹಂದಿಗುಂದ ಗ್ರಾಮದ ಶ್ರೀ ಸಿದ್ದೇಶ್ವರ ವಿರಕ್ತ ಮಠದ ಪೀಠಾಧಿಪತಿ ಶಿವಾನಂದ ಸ್ವಾಮೀಜಿ ಇವರು ರಿಬ್ಬನ್ ಕತ್ತರಿಸುವುದರ ಮೂಲಕ ಉದ್ಘಾಟನೆ ಮಾಡಿದರು. ಈ ಸಮಯದಲ್ಲಿ ವೇದಿಕೆ ಮೇಲೆ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣನವರ್ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಗಣ್ಯಮಾನ್ಯರೇ ಮತ್ತು ನೆರೆದಿರ್ತಕ್ಕಂಥ ಯಾವತ್ತಿಗೂ ಆತ್ಮೀಯ ಹಿರಿಯರೇ, ಪೂಜ್ಯ ರೈತರೇ, ಅಕ್ಕ ತಂಗಿಯರೇ, ಯಾವತ್ತಿಗೂ ಈ ಶಾಲೆಯ ಮುದ್ದು ಮಕ್ಕಳೇ, ವಿಶೇಷವಾಗಿ ನಾನು ಮುಂಜಾನೆ ಕೇಳಿದೆ ನಮ್ಮ PN ಪೂಜಾರಿ ಏನಪ್ಪ ಇವತ್ತು ಕಾರ್ಯಕ್ರಮ ಅಂತ ಹೇಳಿ ಹೇಳಿದಾಗ ಸುಲ್ತಾನ್ಪುರದ ಒಂದು ಸ್ಕೂಲ್ ಉದ್ಘಾಟನೆ ಐತಿ, ಒಂದು 2-3 ಕಾರ್ಯಕ್ರಮ ಅದಾವ ಅಂತ ಹೇಳಿ ನಾನು ಕಾರ್ಯಕ್ರಮ ಹತ್ರ ಉದ್ಘಾಟನೆ ಅಟ್ಟಾಯ್ತು ಅಥವಾ ಸ್ಟೇಜ್ ಕಾರ್ಯಕ್ರಮ ಮಾಡ್ಯಾರ ಅಂತ ಕೇಳಿದೆ ನಾನು. ಇಲ್ಲ ಸ್ಟೇಜ್ ಕಾರ್ಯಕ್ರಮ ಮಾಡ್ಯಾರ ಅಂತಂದ್ರೆ ಹಂಗಂದ್ರೆ ನಮ್ಮನ್ನ ಇವತ್ತು ಗುಳ ಮಾಡ್ತಾರಪ್ಪ ಅಂತಂದೆ ನಾನು. ಯಾಕಂದ್ರೆ ನಿಮಗೆ ಗೊತ್ತಿರ್ಬೇಕು, ಮೊನ್ನೆ ಅಸೆಂಬ್ಲಿ ಶುಕ್ರವಾರ ಮಟ್ಟ ಅಟ್ಟ ಇತ್ತು. ಆದ್ರೆ ಮೊನ್ನೆ ಸಿದ್ದರಾಮಯ್ಯ ಸಾಹೇಬ್ರು ಏನ್ ಮಾಡಿದ್ರು, ಟೈಮ್ ಪೂರಟ್ ಆಗಲಿಲ್ಲಪ್ಪ ನಮಗೆ, ಒಂದು 4-5 ದಿವಸದಾಗ ಒಂದು 3 ದಿವಸ ನಾವು ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳಿ ಮೊನ್ನೆ ಇದನ್ನ ಅನೌನ್ಸ್ ಮಾಡಿದಾಗ ಇವತ್ತು ನಾಳೆ ಸೋಮವಾರ, ಮಂಗಳವಾರ, ಬುಧವಾರ ಮತ್ತೆ ನಾವು ಬೆಂಗಳೂರಿಗೆ ಹೋಗ್ಬೇಕು. ಅದಕ್ಕೆ ನಾ ಇಲ್ಲಿ ಬಂದ ಕೂಡಲೇ ನೀವು ಟೈಮ್ ನಮಗೆ ಕೊಟ್ಟಿದ್ದೀರಿ, 10:00 ಕೊಟ್ಟಿದ್ದೀರಿ. ನಾ ಬಂದ ಕೂಡಲೇ ಗುರುಪಾದ ಕೇಳಿ ನಾನು, ನಮ್ಗೆ ಟೈಮ್ ಆಕೈತಿ, ಇನ್ನೂ ನಾವು 1-2 ಕಾರ್ಯಕ್ರಮ ಅದಾವು, ಹೋಗ್ಬೇಕು, ನಮ್ಗೆ ನೀವು ಜಲ್ದಿ ಬಿಡ್ಬೇಕತ್ತ. ಒಟ್ಟು 10 ಮಿನಿಟ್ ರೀ ಅಂದ್ರ ಅವ್ರು. ಆಮೇಲೆ ಮುಗಿಸಾಕಿದ್ ಒಂದು ಉದ್ಘಾಟನೆ ಮುಗಿಸಾಕ ಒಂದು 15-20 ನಿಮಿಷ ಹೊತ್ತು, ಕಾಕ ಟೈಮ್ ಆಕತ್ ನಮಗ್ ಹೋಗ್ಬೇಕು, ನಾವು ಒಟ್ಟು 10 ನಿಮಿಷ ರೀ ಅಂತ. ಆಮೇಲೆ ಅಪ್ಗಳು ಅಂದ್ರೆ ನನಗೆ ನಂದು ಕಾರ್ಯಕ್ರಮ ಐತಿ, ನಾನು ಮುಂದೆ ಹೋಗ್ಬೇಕಾಗೈತಿ, ನನಗೂ ಬಿಡ್ಬೇಕು ನೀವು ಜಲ್ದಿ ಅಂತ ಹೇಳಿ ಇದೇ ಕರೆದ ಅವರು ಕೇಳಿದ್ರು. ಒಟ್ಟು 10 ನಿಮಿಷ ರೀ ಅಂದ್ರ. ನಮಗ ಸಮಸ್ಯೆ ಏನಾಗ್ಬಿಟ್ಟೈತಿ, ಈಗ ಟ್ರೈನಿಗೆ ಹೋಗ್ಬೇಕು ಬೆಳಗಾವಿ ಇಲ್ಲಿ ನಾವು ಬೆಂಗಳೂರಿಗೆ. ಮೊದಲು ವಿಮಾನಕ್ಕೆ ಹೋಗಿದ್ದೆವು, ಆ ಮೊನ್ನೇನು ವಿಮಾನ ಬಿತ್ತಲ ಮತ್ತೆ ಹಂಚಿಬಿಟ್ಟಿದ್ದೀವಿ ನಾವು. ಇನ್ನಾದ ಹಂಚಿಗೆ ಹೋಗೋ ಮಟ್ಟ ಒಂದಿಟ್ಟು ನಾವು ಟ್ರೈನ್ಗೆ ಹೋಗ್ಬೇಕು ಅನಿವಾರ್ಯ ನಮಗೆ. ಯಾಕಂದ್ರೆ ತಲೆ ಒಳಗಿಂದ ಹೋಗ್ಬೇಕು. ಅದು ಮೊದಲೊಮ್ಮೆ ಬಿತ್ತು, ಅವಾಗ 1-2-3 ತಿಂಗಳು ಹೋಗ್ಲಿಲ್ಲ. ಬೆಳತಕ್ಕ ಟ್ರೈನಾಗ ಹೋಗ್ಬೇಕು, ಮತ್ತೆ ಅಲ್ಲಿ ಕೆಲಸ ಮುಗಿಸ್ಕೊಳ್ಬೇಕು. ಬೆಳತಕ್ಕ ವಾರದಾಗ ಒಂದು ಮೀಟಿಂಗ್ ಇರ್ತೈತಿ, 2 ರಾತ್ರಿ ಕಳೆದ್ರೆ ಟ್ರೈನಾಗ ಕಳಿತೀವಿ ನಾವು, 5 ರಾತ್ರಿ ಮನ್ಯಾಗ ಕಳಿತೀವಿ ನಾವು. ಹಿಂಗಾಗಿ ನಮಗೆ ಕಾರ್ಯಕ್ರಮಗಳು ಇರ್ತಾವ. ಹಿಂಗಾಗಿ ಜಲ್ದಿ ಬಿಡ್ರಿ ಅಂತ ಹೇಳಿ ಅಂದ ಕೂಡಲೇ ಒತ್ತ 10 ನಿಮಿಷ ಅನ್ಕೋತ ಬಂದು ಇವತ್ತು 1.5 ತಾಸಿಗೆ ತಂದು ನಿಲ್ಸ್ಯಾರ ನಮಗೆ. ಅದಕ್ಕೆ ಏನೇ ಇರ್ಲಿ, ಅಪ್ಪಗಳದು ಕೆಲಸ ಅದಾವ, ಅವರು ಹೋಗ್ಬೇಕಾಗೈತೆ, ಅಂತ ಹೊರಡ್ಬೇಕಾಗೈತೆ ಅಂತ. ನನಗೂ ಕೆಲಸ ಅದಾವ, ನಾನು ಹೊರಡ್ಬೇಕಾಗೈತಿ. ಇವತ್ತ ನಮ್ಮ ಬಸವರಾಜಪ್ಪ ಆರ್ ಸಾಹೇಬ್ರು ಹೇಳಿದ್ರು, ನಾನು ಇದೇ ಒಂದು 3 ಕೋಟಿ ಕೊಟ್ರ, ವಿಶೇಷ ಅನುದಾನದಿಂದ 3 ಕೋಟಿ ರೂಪಾಯಿ ಕೊಟ್ಟಾರ ಅಂತೇಳಿ. 3 ಕೋಟಿ ಅಲ್ಲ, 10,50,00,000 ಕೊಟ್ಟಿನಿ ನಾನು. $12 ಕೋಟಿ ಟೋಟಲ್, 50 ಕೋಟಿ ರೂಪಾಯಿ. 50 ಕೋಟಿ ರೂಪಾಯಿದಾಗ ನಮಗ PWD ಗಿಟ್ ತಗೋಬೇಕು, ನೀವು RDPI ಗಿಟ್ ತಗೋಬೇಕಂತ ಹೇಳಿ ಕಂಡೀಷನ್ ಹಾಕಿದಾಗ ಆಯಾ ಡಿಪಾರ್ಟ್ಮೆಂಟ್ ದುಡ್ಡು ಬಿಟ್ಟಿವಿ. 12 ಕೋಟಿ ರೂಪಾಯಿ ಶಾಸಕರ ವಿವೇಚನಾ ಕೋಟಾದಡಿ ನೀವೇನ್ ಕೆಲಸ ಮಾಡ್ತೀರಿ ಮಾಡಂತ ಹೇಳ್ತಿದ್ರು. 12 ಕೋಟಿ ಒಳಗೆ ನಾನು ಒಂದು ಲೈಬ್ರರಿಗೆ 1 ಕೋಟಿ ರೂಪಾಯಿ ಹಾರುಗೇರಿ, 1 ಕೋಟಿ ರೂಪಾಯಿ ಕುಡ್ಚಿ, ಇನ್ನು ಉಳ್ಕಾದ ಯಾವ ಹಳ್ಳಿಗೆ ಎಟ್ಟೆಟ್ಟೆ ರೂಮಿನ ಅವಶ್ಯಕತೆ ಐತಲ್ಲ, ಇನ್ನು ಉಳ್ಕಾದ ನನ್ನ ದುಡ್ಡ ಅಂದ್ರೆ 1 ಕೋಟಿ, 10.5 ಕೋಟಿ ಒಳಗೆ 1 ಕೋಟಿ ಹೋದ್ರೆ ಎಷ್ಟು ಉಳಿತು? 8.5 ಕೋಟಿ ರೂಪಾಯಿ ಉಳಿತ್ಕನಂತ. 8.5 ಕೋಟಿ ರೂಪಾಯಿ ನಾನು ಪ್ರತಿಯೊಂದಕ್ಕೂ ಎಲ್ಲಿ ಅವಶ್ಯಕತೆ ಐತಲ್ಲ ಆ ಒಂದು ಹೊಸ ಕಟ್ಟಡ ತಗೋಂತ ಕೆಲಸ ಮಾಡೇನಿ. ನಾನು ಯಾವತ್ತಿದ್ರು ನಾನು ಬಂದಾಗ ಹೇಳ್ತಿರ್ತೇನೆ, ನಾನು ಮಾತಾಡಬೇಡ ಅಂತ ಹೇಳ್ತಿರ್ತಾರೆ ನನಗೆ, ಆದ್ರೂ ನಾ ಮಾತಾಡ್ತಿರ್ತೇನೆ. ಈ ದೇಶ ಒಳಗ ಏನಾಗ್ಬಿಟ್ಟೈತಪ್ಪ ಅಂತಂದ್ರ, ಈ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಎಷ್ಟು ಖರ್ಚಾಕೈತಿಲ್ಲ ಅದ್ರ 2 ನಾವು ಧಾರ್ಮಿಕವಾಗಿ ನಾವು ಖರ್ಚು ಮಾಡತ್ತಿದ್ದೀವಿ. ದೇವರು ಅದು ಹಿಂಗ ನಾವು ಧಾರ್ಮಿಕವಾಗಿ ಆ ದುಡ್ಡು ಖರ್ಚು ಮಾಡತ್ತೀವಿ. ಹಿಂಗಾಗಿ ನಮ್ಮ ಕಾಡ್ತಿರ್ತಾರೆ ನನ್ನ ಬಂದ, ನಮ್ಗೆ ಈ ಗುಡಿಗೆ ಯಾಕೆ ಕಲ್ಸ್ಬೇಕಾಗೈತಿ, ಈ ಗುಡಿಗೆ ಯಾಕೆ ಕಲ್ಸ್ಬೇಕಾಗೈತಿ ಅನ್ನೋಕ್ಕಿಂತ ಅದನ್ನೂ ಸ್ವಲ್ಪ ನೋಡ್ಕೊಂಡನ ಹೆಚ್ಚಿನ ಒತ್ತ ಈ ಶಿಕ್ಷಣ ಕ್ಷೇತ್ರ ಕೊಡುವಂತ ನನ್ನ ಕೆಲಸ ಮಾಡತನ್ನಿ. ತಾವು ಏನ ಈ ಒಂದು ಮನವಿ ಕೊಟ್ಟಿದ್ದೀರಿ, ವಿಶೇಷವಾಗಿ 9 ಮತ್ತು 10ನೇ ತರಗತಿಗೆ ಸಂಬಂಧಪಟ್ಟಂಗ ಹೆಚ್ಚಿಗೆ ಮಾಡ್ಬೇಕಂತ ಹೇಳಿ, ಮತ್ತ
ಈ ಬೋರ್ವೆಲ್ಗೆ ಸಂಬಂಧಪಟ್ಟಂಗಾದ್ರೂ ನಾನು ಆದಷ್ಟು ಜಲ್ದಿ ನಿಮಗೆ ಇದನ್ನ ಮಾಡಿಕೊಡುವಂತ ಕೆಲಸ ಮಾಡ್ತನು. ಮತ್ತೆ ಕಂಪೌಂಡ್ ಏನೈತಲ್ಲ, ಕಂಪೌಂಡ್ PDO ಅದಾರ ಇಲ್ಲಿ, PDO ಜೋಡ ಸ್ವಲ್ಪ ತಾವು ಮಾತಾಡ್ಕೊಂಡು ಅದು ಮಾಡಾಕ ಆಗತ್ತೆ. ಯಾಕಂದ್ರೆ ದೊಡ್ಡ ಕಾಂಪೌಂಡ್ 6.5 ಎಕರೆ ಜಾಗ ತಗೊಂಡಿದ್ದೀರಿ ಒಳ್ಳೇದಾಗ. ಹಿಂಗಾಗಿ ಇನ್ನು ಉಳ್ಕಾದೇನು ನೀವು ರಂಗ ಮಂಟಪ ಕೊಟ್ಟಿದ್ದೀರಿ, ಬೋರ್ವೆಲ್ ಕೊಟ್ಟಿದ್ದೀರಿ, ಇನ್ನು ಅವೇನ ಸಣ್ಣ ಪುಟ್ಟ ಇರ್ತಾವಲ್ಲ ಅವನ್ನ ನಾವು ಹಂತವಾಗಿ ನಿಮ್ಗೆ ಮಾಡಿಕೊಡುವಂತ ಕೆಲಸ ಮಾಡ್ತನೋ. ನಾನು ಜಾಸ್ತಿ ಹೊತ್ತು ಮಾತಾಡಕ್ ಹೋಗಂಗಿಲ್ಲ. ಇನ್ನೊಮ್ಮೆ ತಮ್ಗೆಲ್ರಿಗೂ ನಮಸ್ಕಾರಗಳನ್ನು ತಿಳಿಸಿ, ವಿಶೇಷವಾಗಿ ಈ ಕಾರ್ಯಕ್ರಮ ಈ ಸುಲ್ತಾನ್ಪುರ್ ಒಳಗ ಇಂಥ ದೊಡ್ಡ ಕಟ್ಟಡ, ನಾನು ಈ ಒಂದು ಸಣ್ಣ ಊರಿದು 1 ವಾರ್ಡ್ 2 ವಾರ್ಡ್ ಇದೆ, 2 ವಾರ್ಡದ ಊರಿನಾಗ ಇಂಥ ಒಂದು ದೊಡ್ಡ ಈ ಸಂಸ್ಥೆ ಐತಿ. ಇದನ್ನ ತಾವು ಮುಂದಿನ ದಿನಮಾನದಾಗ ನಮ್ಮ ಇವ್ರು ಹೇಳಿದಂಗೆ ಈ ಹೆಚ್ಚಿನ ಒತ್ತ ಕೊಟ್ಟು ನೀವೆಲ್ಲ ಸರ್ಕಾರಿ ಶಾಲೆಗೆ ಸೇರಿಸುವಂತ ಕೆಲಸ ಮಾಡ್ರಿ. ಈ ಸರ್ಕಾರಿ ಶಾಲೆಗೆ ಸಂಬಂಧಪಟ್ಟಂಗ ನಾವು ನಿಮ್ಮ ಜೊತೆ ಏನೇ ಕೆಲಸ ಇದ್ರೂ ಇರ್ತೀವಿ ಅಂತ ಹೇಳಿ ಕೇಳ್ಕೊಂಡೆ ನಾನು ಒಂದೆರಡು ಮಾತು ಮುಗಿಸ್ತೀನಿ. ನಮಸ್ಕಾರ. ಈ ಸಂದರ್ಭದಲ್ಲಿ ಕ್ಷೇತ್ರದ ಶಿಕ್ಷಣ ಅಧಿಕಾರಿ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಉಪಾಧ್ಯಕ್ಷ, ಸರ್ವ ಸದಸ್ಯರು, ಗ್ರಾಮಸ್ಥರು, ಗ್ರಾಮದ ಮುಖಂಡರು, ಶಾಲೆಯ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಸಿದ್ದರಾಮಗೌಡ ಪಾಟೀಲ್, AG ನ್ಯೂಸ್, ರಾಯಭಾಗ. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AG 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.